ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತಿನ ವ್ಲಾಗ್ನಲ್ಲಿ ವಾರ್ಮ್ ಅಪ್ ಬಗ್ಗೆ ಮಾತಾಡೋಣ. ಸೊ ಮೊದಲನೇದಾಗಿ ವಾರ್ಮ್ ಅಪ್ ಏನಕ್ಕೆ ಮಾಡಬೇಕು, ವಾರ್ಮ್ ಅಪ್ ಇಂದ ಆಗಂತ ಬೆನಿಫಿಟ್ಸ್ಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಬಿಫೋರ್ ಟಾಕಿಂಗ್ ಅಬೌಟ್ ಇಟ್, ಐ ವಾಂಟ್ ಟು ಥ್ಯಾಂಕ್ ಯು ಆಲ್ ಹಂಬಲ್ ಆಗಿ, ಹಾರ್ಟ್ ಫೆಲ್ಟ್ ಥ್ಯಾಂಕ್ ಯು, ಹಾರ್ಟ್ ಫೆಲ್ಟ್ ಗ್ರಾಟಿಟ್ಯೂಡ್ ನಿಮ್ಗೆಲ್ಲರಿಗೂ ದ್ಯಾಟ್ ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನ ಹಾಕಿದ್ದೀರಾ, ಒಳ್ಳೊಳ್ಳೆ ರಿವ್ಯೂಸ್ಗಳನ್ನ ಪೋಸ್ಟ್ ಮಾಡಿದ್ದೀರಾ. ಕೆಲವೊಬ್ರು ನನ್ನ ಸ್ಟೋರಿನಲ್ಲಿ, ಅವರ ಸ್ಟೋರಿನಲ್ಲಿ ಹಾಕೊಂಡಿದ್ದೀರಾ ನನ್ನ, ಆ್ಯಂಡ್ ನನಗೆ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್, ಹಿಂಗೆ ಸಪೋರ್ಟ್ ಮಾಡ್ತಾರೆ. ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ತೊಗೊಂಬರ್ತೀನಿ. ಆಬ್ವಿಯಸ್ಲಿ ಸ್ಟಾರ್ಟಿಂಗಲ್ಲಿ ಒಂಚೂರು ಪರ್ಫೆಕ್ಷನ್ ಇರಲ್ಲ, ಬಟ್ ಹೋಗ್ತಾ ವೀಡಿಯೋಸಲ್ಲೆಲ್ಲನೂ ಒಂದು ವಿಡಿಯೋ ಫಾರ್ಮ್ಯಾಟ್ ಪರ್ಫೆಕ್ಷನ್ಸ್ಗಳಿರುತ್ತೆ. ಅದನ್ನ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ. ವಿತೌಟ್ ಎನಿ ಫರ್ದರ್ ಡ್ಯೂ, ಲೆಟ್ಸ್ ಟಾಕ್ ಅಬೌಟ್ ವಾರ್ಮ್ ಅಪ್. ವಾರ್ಮ್ ಅಪ್ ಏನಕ್ಕೆ ಮಾಡಬೇಕು? ವಾರ್ಮ್ ಅಪ್ ಅಂತ ವರ್ಡಲ್ಲೇ ಇದೆ ಒಂದು ಅರ್ಥ. ವಾರ್ಮಿಂಗ್ ಅಪ್ ಇಸ್ ದ ಮೀನಿಂಗ್ ಆಫ್ ಇಟ್. ಓಕೆ, ಸೊ ಒಂದು ಮಸಲ್ನ ವಾರ್ಮ್ ಏನಕ್ಕೆ ಮಾಡಬೇಕು ಮತ್ತೆ ಅದರಿಂದ ಆಗಂತ ಬೆನಿಫಿಟ್ಸ್ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ಸೇ ಫಾರ್ ಎಕ್ಸಾಂಪಲ್, ಒಂದು ಕೋಲ್ಡ್ ಆಗಿರೋ ಗ್ಲಾಸ್ನ ತಗೊಳ್ಳೋಣ. ಕೋಲ್ಡ್ ಆಗಿರೋ ಗ್ಲಾಸ್ನ ಸಡನ್ ಆಗಿ ಹೀಟಿಗೆ ಹಾಕಿದ ತಕ್ಷಣ ಏನಾಗುತ್ತೆ, ಬ್ರಿಟಲ್ ಆಗಿ, ಇಲ್ಲಾಂದ್ರೆ ಬ್ರೇಕ್ ಆಗ್ಬಿಡುತ್ತೆ. ಸಡನ್ ಹೀಟ್, ಸಡನ್ ಕೋಲ್ಡ್ ಏನೇ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಒಂದು ಟೆಂಪರೇಚರ್ ಇಂದ ಇನ್ನೊಂದು ಟೆಂಪರೇಚರ್ ಶಿಫ್ಟ್ ಆಗ್ಬೇಕಾದ್ರೆ ಬ್ರೇಕ್ ಆಗುತ್ತೆ. ಸೊ ನಿಮ್ಮ ಮಸಲ್ ಕೂಡ ಅಷ್ಟೇ, ಇನ್ನೇನಿಲ್ಲ. ಯೋರ್ ಮಸಲ್ ಈಸ್ ನಾಟ್ ಕೇಪಬಲ್ ಆಫ್ ಹ್ಯಾಂಡಲಿಂಗ್ ಸಡನ್ ಬರ್ಸ್ಟ್ ಆಫ್ ಕೋಲ್ಡ್ ಅಂಡ್ ಸಡನ್ ಬರ್ಸ್ಟ್ ಆಫ್ ಹೀಟ್. ಸೊ ಇದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಏನು ಮಾಡ್ತೀವಿ, ಸ್ಲೋ ಆಗಿ ಹೀಟ್ ಮಾಡ್ತೀವಿ. ಜಸ್ಟ್ ಲೈಕ್ ಹೌ ವಿ ಹೀಟ್ ದ ಗ್ಲಾಸ್. ಒಂದು ಗ್ಲಾಸ್ನ ಸ್ಲೋ ಆಗಿ ಹೀಟ್ ಮಾಡಿ 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 ಅದೊಂದು ಶೇಪಿಗೆ ತರ ಹೆಂಗೆ ಮಾಡ್ತೀವೋ, ಸೇಮ್ ಆಸ್ ಇಟ್ ಈಸ್, ಎಕ್ಸಾಕ್ಟ್ಲಿ ಹೌ ಇಟ್ ಇಸ್, ನಿಮ್ಮ ಒಂದು ಮಸಲ್ ಕೂಡ ಸ್ಲೋ ಆಗಿ ವಾರ್ಮ್ ಅಪ್ ಮಾಡಿ ಅದನ್ನ ಒಂದು ಶೇಪಿಗೆ ತರ್ತೀವಿ. ಓಕೆ, ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ವಾರ್ಮ್ ಅಪ್. ಜಿಮ್ಗೆ ಹೋಗಿದ ತಕ್ಷಣ ಏನು ವಾರ್ಮ್ ಅಪ್ ಮಾಡಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ದಿಸ್ ಇಸ್ ಮೈ ಟೇಕ್. ಓಕೆ, ಕೆಲವೊಂದು ಅಡ್ವಾನ್ಸ್ ಫಾರ್ಮ್ಯಾಟ್ಸ್ಗಳು ಇರುತ್ತೆ. ಕೆಲವೊಬ್ರು ದೇ ಹ್ಯಾವ್ ದರ್ ಓನ್ ಒಪಿನಿಯನ್ಸ್ ಆನ್ ವಾರ್ಮಿಂಗ್ ಅಪ್. ಬಟ್ ನನಗನ್ಸೋದು ಏನಂದ್ರೆ, ದಿಸ್ ಇಸ್ ಒನ್ ಆಫ್ ದ ಫುಲ್ ಪ್ರೂಫ್ ವಾರ್ಮ್ ಅಪ್ ಅಂಡ್ ಒನ್ ಆಫ್ ದ ಬೇಸಿಕ್ ವಾರ್ಮ್ ಅಪ್ ಅಂತಾನೆ ಹೇಳ್ಬೋದು ಬಿಗಿನರ್ಸ್ಗಾಗಿ. ಅಂಡ್ ಟು ರಿಮೆಂಬರ್ ಇಟ್ ವೆರಿ ಈಸಿಲಿ, ಐ ಆಮ್ ಗೋನಾ ಟೆಲ್ ಯು ಫ್ರಮ್ ಹೆಡ್ ಟು ಟೋ, ತಲೆಯಿಂದ ಕಾಲ್ವರೆಗೂ ಹೆಂಗೆ ವಾರ್ಮ್ ಅಪ್ ಮಾಡಬೇಕು, ನಿಮ್ಮ ಬಾಡಿನ ಹೆಂಗೆ ನೀವು ಒಂದು ವಾರ್ಮ್ ಕಂಡೀಷನ್ಗೆ ತೊಗೊಂಬರ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಸೊ ಹೆಡ್ಡಿಂದ ಟೋಗೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೆಕ್ ಅಪ್ ಆ್ಯಂಡ್ ಡೌನ್, ನೆಕ್ ಸೈಡ್ ಟು ಸೈಡ್, ಮತ್ತು ನೆಕ್ ಹಾಫ್ ಮೂನ್ ರೊಟೇಷನ್ಸ್ನ ನಾನು ನೆಕ್ ಮಸಲ್ಸ್ಗೆ ಮಾಡ್ತೀನಿ. ನೆಕ್ ಮಸಲ್ಸ್ ಆದ ನಂತರ ನೆಕ್ಸ್ಟ್ ಬರೋಂಥ ಮಸಲು ಶೋಲ್ಡರು. ಹ್ಯಾಂಡ್ಸ್ ಫೋಲ್ಡ್ ಮಾಡ್ಕೊಂಡು ರೊಟೇಷನ್ ಮಾಡೋದ್ರಿಂದ ಸ್ವಲ್ಪ ಚೆಸ್ಟ್ ಮಸಲ್ಸ್ಗೂ ರಿಲೀಫ್ ಸಿಗುತ್ತೆ. ಇದಾದ ನಂತರ ಫುಲ್ ಆರ್ಮ್ ರೊಟೇಷನ್ಸ್. ಇದು ಓವರ್ ಆಲ್ ಶೋಲ್ಡರ್ಗೆ ರಿಲೀಫ್ ಕೊಡುತ್ತೆ ಆ್ಯಂಡ್ ಫುಲ್ ಮೊಬಿಲಿಟಿನೂ ಆ್ಯಕ್ಟಿವೇಟ್ ಮಾಡುತ್ತೆ. ಯೂಶಲಿ ನಾನು ಈ ಥರ ಸ್ಮಾಲ್ ಸರ್ಕಲ್ ಹ್ಯಾಂಡ್ ರೊಟೇಷನ್ಸ್ ಕೂಡ ಇನ್ಕ್ಲೂಡ್ ಮಾಡ್ತೀನಿ. ಇದಾದ ನಂತರ ಎಲ್ಬೋ ವಿತ್ ವ್ರಿಸ್ಟ್ ರೊಟೇಷನ್ ಕಾಂಬಿನೇಷನ್. ಅದರಿಂದ ಪೂರ್ತಿ ಫೋರ್ ಆರ್ಮ್ಸ್ಗೆ ಒಂದು ಬೇಗ ಇನ್ಸ್ಟೆಂಟ್ ವಾರ್ಮ್ ಅಪ್ ಸಿಗುತ್ತೆ. ಸಪ್ರೇಟ್ ಆಗು ಕೂಡ ವ್ರಿಸ್ಟ್ ರೊಟೇಷನ್ ನ ಮಾಡ್ಕೊಬಹುದು. ಅದಾದ ನಂತರ ಆರ್ಮ್ ಫ್ಲಾಪ್ಸ್, ಆಮೇಲಿಂದ ಆಲ್ಟರ್ನೇಟಿವ್ ಹ್ಯಾಂಡ್ ರೈಸಸ್ ಇಂದ ಚೆಸ್ಟ್ ಮತ್ತೆ ಬ್ಯಾಕ್ ಮಸಲ್ ಕೂಡ ವಾರ್ಮ್ ಅಪ್ ಮಾಡ್ಬೋದು. ಒನ್ ಆಫ್ ದ ಸಸ್ಪಿಷಿಯಸ್ ವರ್ಕೌಟ್ ಬಟ್ ಗ್ರೇಟ್ ಫಾರ್ ಹಿಪ್ ಮೊಬಿಲಿಟಿ. ಹಿಪ್ ರೊಟೇಷನ್ಸ್ ನ ಇನ್ಕ್ಲೂಡ್ ಮಾಡೋದ್ರಿಂದ ಹಿಪ್ ಮಸಲ್ಸ್ ಕೂಡ ಒಂಚೂರು ವಾರ್ಮ್ ಅಪ್ ಆಗುತ್ತೆ. ಲೆಗ್ ರೊಟೇಷನ್ಸಿಂದ ನಿಮ್ಮ ಪೆಲ್ವಿಕ್ ಬೋನಲ್ಲಿರೋ ಬಾಲ್ ಸಾಕೆಟ್ ಜಾಯಿಂಟ್ ಕೂಡ ಕ್ಲೀನಾಗಿ ಪ್ರೈಮ್ ಆಗುತ್ತೆ. ಸೊ ಇದು ಮಾಡೋದ್ರಿಂದ ನಿಮಗೆ ಪೆಲ್ವಿಕ್ ಇಂಜುರೀಸ್ ಅಥವಾ ಏನಾದರೂ ಅಲ್ಲಿ ಟೇರ್ ಆಗೋ ಅಂಥ ಚಾನ್ಸಸ್ ಕೂಡ ರೆಡ್ಯೂಸ್ ಆಗುತ್ತೆ. ಯೂಶಲಿ ನ್ಯಾಚುರಲ್ ಮೂವ್ಮೆಂಟ್ ಫ್ಲೋ ಮೇಲೆ ನಂಬ್ತೀನಿ. ಸೊ ಐ ಜಸ್ಟ್ ಡೂ ನೀ ಬೆಂಡ್ಸ್. ನಾನು ನೀ ರೊಟೇಷನ್ಸ್ನ ಇನ್ಕ್ಲೂಡ್ ಮಾಡಲ್ಲ. ಪರ್ಸ್ನಲಿ ಐ ಡು ನಾಟ್ ರೆಕಮೆಂಡ್ ನೀ ರೊಟೇಷನ್. ಆ್ಯಂಕಲ್ ರೊಟೇಷನ್ಸ್ ಮಾಡೋದ್ರಿಂದ ನಿಮ್ಮ ಒಂದು ಲಿಗಮೆಂಟ್ ಟೇರ್ಸ್ ಮತ್ತು ಲಿಗಮೆಂಟ್ ಇಂಜುರೀಸ್ನ ಅವಾಯ್ಡ್ ಮಾಡ್ಬೋದು. ಸೊ ದಯವಿಟ್ಟು ಇನ್ಕ್ಲೂಡ್ ಮಾಡಿ. and this is gonna help you a lot. Now comes the finishers. So side to side bends ಮಾಡೋದ್ರಿಂದ ನಿಮ್ಮ ಓವರ್ ಆಲ್ ಬಾಡಿ ಕೂಡ ವಾರ್ಮ್ ಅಪ್ ಆಗುತ್ತೆ. ನಾಟ್ ಶೋರ್ ವಾಟ್ ದಿಸ್ ಇಸ್ ಕಾಲ್ಡ್ ಆಸ್, ಬಟ್ ನಾನು ಇದಕ್ಕೆ 3 ಟ್ಯಾಪ್ ಸ್ಟ್ರೆಚ್ ಅಂತ ನಿಕ್ ನೇಮ್ ಇಟ್ಟಿದ್ದೀನಿ. ಇದು ನಿಮ್ಮ ಹ್ಯಾಮ್ಸ್ಟ್ರಿಂಗ್ಸ್, ಬ್ಯಾಕ್ ಮತ್ತು ಸ್ಮಾಲರ್ ಮಸಲ್ಸ್ ಕೂಡ ಬೇಗ ವಾರ್ಮ್ ಅಪ್ ಆಗಿಬಿಡುತ್ತೆ. ಸೊ ನೋಡಿದ್ರಲ್ಲ, ವಾರ್ಮ್ ಅಪ್ ಇಸ್ ದಿಸ್ ಮಚ್ ಆ್ಯಂಡ್ ಇಟ್ ಇಸ್ ವೆರಿ ಸಿಂಪಲ್. ಒಂದು ಪ್ರಾಬಬ್ಲಿ 10 ಮಿನಿಟ್ಸ್ ತೊಗೊಳುತ್ತೆ, 15 ಮಿನಿಟ್ಸ್ ತೊಗೊಳುತ್ತೆ. ಬಟ್ ಇದರಿಂದ ಆಗಂತ ಬೆನಿಫಿಟ್ಸ್ಗಳೇನಂದ್ರೆ, ಮಸಲ್ ಕ್ರಾಂಪ್ ಆಗಲ್ಲ, ಮಸಲ್ ಟೇರ್ ಆಗಲ್ಲ, ಲಿಗಮೆಂಟ್ ಟೇರ್ಗಳಾಗಲ್ಲ, ಲಿಗಮೆಂಟ್ ಇಶ್ಯೂಸ್ಗಳು ಬರಲ್ಲ, ಮಸಲ್ ಫ್ರ್ಯಾಕ್ಚರ್ ಎಲ್ಲನೂ ನಿಮಗೆ ಆಗಲ್ಲ. ಸೊ
ವಾರ್ಮ್ ಅಪ್ ಇಸ್ ವೆರಿ ಮಚ್ ಎಸೆನ್ಷಿಯಲ್. ದಯವಿಟ್ಟು ಇದು ಫಾಲೋ ಮಾಡಿ ಅಂತಾನೆ ಹೇಳ್ತೀನಿ. ಹೋಪ್ ಇಟ್ ಹೆಲ್ಪ್ಸ್. ಇನ್ನ ಅಡ್ವಾನ್ಸ್ ವೇಸ್ ಆಫ್ ವಾರ್ಮಿಂಗ್ ಅಪ್ ಇದೆ, ಬಟ್ ದಿಸ್ ಇಸ್ ಸಮಥಿಂಗ್ ಬೇಸಿಕ್ ಫಾರ್ ಬಿಗಿನರ್ಸ್. ಯಾರು ಇವಾಗ ಒಂದು ಜಿಮ್ಗೆ ಹೋಗ್ತೀರಾ, ಆ ಜಿಮ್ ಅಲ್ಲಿ ಟ್ರೈನರ್ ಹೇಳ್ಕೊಡಲ್ಲ, ಬಿಕಾಸ್ ಆಫ್ ಸಮ್ ಕನ್ಸ್ಟ್ರೈನ್ಸ್ ಅವರು ನಿಮ್ಗೆ ಹೇಳ್ಕೊಡಕ್ಕಾಗಲ್ಲ. ಸೊ ಆ ಒಂದು ಉದ್ದೇಶದಿಂದ ನಾನು ನಿಮ್ಗೆ ಇದು ಹೆಲ್ಪ್ ಆಗ್ಲಿ ಅನ್ನೋ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸ್ಪೆಸಿಫಿಕ್ ಆಗಿ ನನಗೆ ಇದೇ ಬೇಕು, ಇದೇ ತರ ವಾರ್ಮ್ ಅಪ್ ಬೇಕು ಅಂತ ಅಂದ್ರೆ ಡೆಫಿನೆಟ್ಲಿ ಗೋ ಫಾರ್ ಅ ಪರ್ಸನ್ ಟ್ರೈನರ್ ಅಂತಾನೆ ಹೇಳ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹಿಂಗೆ ಸಪೋರ್ಟ್ ಮಾಡ್ತಾರೆ. ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನ ನಾನು ನಿಮ್ಗೆ ಮಾಡಿ ಶೇರ್ ಮಾಡ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಜೈ ಕರ್ನಾಟಕ, ಜೈ ಹಿಂದ್, ಬಾಯ್ ಬಾಯ್.